ಮೊದಲಿಗೆ ಪಾಠ ಕಲಿಸುವಂತ ಶಾಲೆಯಲ್ಲಿ ಮಕ್ಕಳಿಗೆ ಜೀವ ಭಯ ಆಗ್ತಿದೆ. ಯಮ ಕಿಂಕರದಂತೆ ಹಾವು ಚೇಳಿಗಳು ಎಂಟ್ರಿ ಕೊಡುವಂತ ಭಯ ಮಕ್ಕಳನ್ನ ಕಾಡ್ತಾ ಇದೆ. ಎಲ್ಲಿ ಅಂತೀರಾ? ಶಿಡ್ಲಘಟ್ಟದ ಶೆಟ್ಟಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಕಂಪ್ಲೀಟ್ ಅವ್ಯವಸ್ಥೆಯ ಆಗರಾಗಿದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಶೆಟ್ಟಹಳ್ಳಿ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಅವ್ಯವಸ್ಥೆ. ಗ್ರಾಮದಲ್ಲಿ ಕಾಂಪೌಂಡ್ ಕುಸಿದರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ದುರಸ್ತಿ ಕಾರ್ಯಕ್ಕೆ ಮನವಿ ಸಲ್ಲಿಸಿದ್ರು ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದಾಗ ಆರೋಪ ಮಾಡ್ತಿದ್ದಾರೆ. ಗೋಡೆಯ ದುರಸ್ತಿಗೆ ಮನವಿ ಮಾಡಿದ್ದಂತಹ ಎಸ್ಡಿಎಂಸಿ ಅಧ್ಯಕ್ಷ ರವಿ ಸರ್ಕಾರಿ ಶಾಲೆಯ ಅವ್ಯವಸ್ಥೆಯನ್ನ ಕೇಳೋರು ಯಾರು ಸ್ವಾಮಿ ಅನ್ನೋದಾಗಿ ಅಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ಕಡೆ ಕಾಂಪೌಂಡ್ ಕುಸಿದಿದೆ, ಮತ್ತೊಂದು ಕಡೆ ಒಳಗಡೆ ಏನು ನುಗ್ಗುತ್ತನ್ನುವಂತ ಭಯ. ಹಾವು ಚೇಳು ಮಳೆ ಬರುವಂತ ಸಂದರ್ಭ, ಧಾರಾಕಾರವಾಗಿ ಮಳೆ ಬೇರೆ ಇದೆ. ಮಕ್ಕಳಿಗೆ ಹೆಚ್ಚು ಕಡಿಮೆ ಆದ್ರೆ ಯಾರು ಸದ್ಯ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಿ. ಸರ್ಕಾರಿ ಶಾಲೆಯ ದೃಶ್ಯ ಇದು. ಶಿಡ್ಲಘಟ್ಟ ತಾಲೂಕಿನ ಶೆಟ್ಟಹಳ್ಳಿಯಲ್ಲಿರುವಂತಹ ಸರ್ಕಾರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವ್ಯವಸ್ಥೆನೇ ಅವ್ಯವಸ್ಥೆ. ಈ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರಂತೆ. ಇಲ್ಲಿ ನಾನು ಶೆಟ್ಟಹಳ್ಳಿ ಗೌರ್ಮೆಂಟ್ ಶಾಲೆ ನನ್ನ ಮಕ್ಕಳೆಲ್ಲ ಇಲ್ಲೇ ಓದ್ತಾ ಇದ್ದಾರೆ. ಇಲ್ಲಿ ನಾನು SDMC ಅಧ್ಯಕ್ಷನಾಗಿದ್ದೀನಿ. ಇಲ್ಲಿ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ಇಲ್ಲಿ ಇಷ್ಟೆಲ್ಲ ಇದಾಗಿದೆ. ಏನಾಗಿದೆ ಸರ್ ಸಮಸ್ಯೆ ಏನಾಗಿದೆ ಅಂದರೆ ಕಾಂಪೌಂಡ್ ಆ ಕಡೆ ಪೂರ್ತಿ ಬಿದ್ದೋಗಿದೆ. ಬಿದ್ದೋಗಿರೋದ್ರಿಂದ ಹಾವುಗಳು ಚೇಳುಗಳೆಲ್ಲ ಬರ್ತಾ ಇರೋದ್ರಿಂದ ಮಕ್ಕಳು ತುಂಬ ಭಯ ಪಡ್ತಾ ಇದ್ದಾರೆ. ಸ್ಕೂಲಿಗೆ ಬರೋಕ್ಕೆ ಭಯ ಪಡ್ತಾ ಇದ್ದಾರೆ. ಆದ್ದರಿಂದ ನಾನು ಒಂದು 2-3 ಸರಿ ಇಲ್ಲೇ ಪಕ್ಕದೂರಲ್ಲಿ ಆ ವಿಡಿಯೋರನ್ನ ಕರ್ಕೊಂಬಂದು 2-3 ಸರಿ ಹಿಡಿದು ಕಳಿಸಿದೆ. ಸ್ವಲ್ಪ ಜವಾಬ್ದಾರಿ ತೊಗೊಂಡು ಮಾಡಲಿ ಅಂತ ನನ್ನ ಮುಖಾಂತರ ಒಂದು ಮನವಿಯನ್ನು ಹೇಳ್ಕೊತೀನಿ. ಸರ್, ಈಗ ಅಲ್ಲಿ ಕಾಂಪೌಂಡ್ ಬಿದ್ದೋಗಿರೋದು ಬಿಟ್ಟರೆ ಇಲ್ಲೇನಾದರೂ ಬೇರೆ ಏನಾದರೂ ಸಮಸ್ಯೆಗಳಿದೆಯಾ? ಇಲ್ಲ, ಬೇರೆ ಏನು ಸಮಸ್ಯೆ ಇಲ್ಲ. ಆ ಕಾಂಪೌಂಡ್ ಒಂದು ರೆಡಿ ಮಾಡಿಸ್ಕೊಟ್ರೆ ನಮ್ಗೆ ಅದೊಂದು ಅನುಕೂಲ ಆಗುತ್ತೆ ಸರ್. ಶೆಟ್ಟಹಳ್ಳಿ ಗ್ರಾಮದ ಅಶೋಕ್ ಮತ್ತು ಶಶಿಕುಮಾರ್ ಅನ್ನೋರು ಈ ಸ್ಕೂಲಲ್ಲಿ ಒಂದು ಲೈಬ್ರರಿ ಮಾಡ್ತೀರಂತ ಬಂದರು. ಇಲ್ಲಿ HM ಮೇಡಮ್ ಕೇಳಿದ್ದಕ್ಕೆ ಸರ್ ಧಾರಾಳವಾಗಿ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದರಿಂದ ಬಂದು ಸ್ಕೂಲ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಅಲ್ಲಿ ಕಾಂಪೌಂಡ್ ಯಾವಾಗ ನಿರ್ಮಾಣ ಮಾಡಿದ್ರು, ಆ ರೀತಿಯಾಗಿ ಅದು ಬಿದ್ದು ಹೋಗೋದಕ್ಕೆ ಏನು ಕಾರಣ? ಕಳಪೆ ಕಾಮಗಾರಿ ಆಗಿತ್ತಾ? ಸದ್ಯ ಅಲ್ಲಿನ ಗ್ರಾಮಸ್ಥರು ಏನು ಹೇಳ್ತಿದ್ದಾರೆ? ಮತ್ತೊಂದು ಕಡೆಯಲ್ಲಿ ಈಗ ಚೇಳು ಹಾವೆಲ್ಲ ನುಗ್ತಾ ಇದೆಯಂತಲ್ಲ, ಸದ್ಯ ಅಲ್ಲಿನ ಶಾಲೆಯ ಮುಖ್ಯ ಶಿಕ್ಷಕರು ಏನು ಹೇಳ್ತಿದ್ದಾರೆ ಈ ಬಗ್ಗೆ? ಖಂಡಿತ ಏನು ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಹೋಗೋದೇ ಒಂದು ಕಷ್ಟ. ಯಾಕಂದ್ರೆ ಈಗಿನ ಸರ್ಕಾರಿ ಶಾಲೆ ವ್ಯವಸ್ಥೆಗಳು ನೋಡಿದ್ರೆ ಈ ರೀತಿ ಇರೋದ್ರಿಂದ ಮಕ್ಕಳ ಕಡೆ ಹೋಗೋದಕ್ಕೂ ಕೂಡ ಈ ಕಡೆ ಇಷ್ಟಪಡ್ತಾ ಇಲ್ಲ. ಈಗೆಲ್ಲ ಒಂದು ಖಾಸಗಿ ಶಾಲೆಗಳು ಮೊರೆ ಹೋಗ್ತಾ ಇರೋದು ಇದಕ್ಕಾಗಿ. ಯಾಕಂದ್ರೆ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಶೆಟ್ಟಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಗೋಡೆ ಕುಸಿದಿದೆ. ಅದನ್ನ ಸುಮಾರು ವರ್ಷಗಳಿಂದ ನಿರ್ಮಾಣ ಮಾಡಬೇಕಿತ್ತು. ಆದ್ರೆ ಈಗ ಅದನ್ನ ಸರ್ಕಾರದಿಂದ ಸ್ಯಾಂಕ್ಷನ್ ನಿರ್ಮಾಣ ಮಾಡಿದ್ದಾರೆ. 2013-14 ಸಾಲಿನಲ್ಲಿ ನರೇಗಾ ಯೋಜನೆಯಡಿ ಆ ಒಂದು ಕಾಂಪೌಂಡ್ ಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅಬ್ಲೂಡು ಗ್ರಾಮದ ಗ್ರಾಮ ಪಂಚಾಯತಿಯಿಂದ MGNR ನರೇಗಾ ಯೋಜನೆಯಡಿ ಕಳಪೆ ಕಾಮಗಾರಿ ಕೂಡ ಮಾಡಿದ್ದಾರೆ. ಜೊತೆಗೆ ಗ್ರಾಮಸ್ಥರು ಕೂಡ ಆ ಕಳಪೆ ಕಾಮಗಾರಿಯನ್ನ ಮಾಡಿದವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಕೊನೆಗೆ ಇತ್ತೀಚೆಗೆ ಸುರಿದಂತ ಒಂದಷ್ಟು ಮಳೆಗೆ ಕಾಂಪೌಂಡ್ ಗೋಡೆ ಕುಸಿದು ಬಿಟ್ಬಿಟ್ಟಿದೆ. ಅದಾದ ಬಳಿಕ ಏನು ಗ್ರಾಮಸ್ಥರು ಕೂಡ ಗ್ರಾಮ ಪಂಚಾಯತಿಯವರಿಗೆ ಆಗಿರ್ಬೋದು, ಅಲ್ಲಿನ ಅಧಿಕಾರಿಗಳಿಗೆ ಆಗಿರ್ಬೋದು ದೂರು ಕೊಟ್ಟಿದ್ದಾರೆ, ಮತ್ತೆ ಮನವಿ ಮಾಡಿದ್ದಾರೆ. ಆದ್ರೂ ಕೂಡ ಯಾರು ಕೂಡ ಇಲ್ಲ. ಜೊತೆಗೆ ಶಿಥಿಲ ವ್ಯವಸ್ಥೆಯಲ್ಲಿದ್ದ ಶಾಲೆಗೆ ಹೈಟೆಕ್ ಸ್ಪರ್ಶವನ್ನು ಕೊಟ್ಟಿದ್ದಾರೆ. ಅಲ್ಲಿ ಹಳೆ ವಿದ್ಯಾರ್ಥಿಗಳು, ಅಲ್ಲಿನ ಸಾರ್ವಜನಿಕರು ಸೇರ್ಕೊಂಡು ಆ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಎಲ್ಲ ಮಾಡಿದ್ದಾರೆ. ಈಗ ತುಂಬಾ ಚೆನ್ನಾಗಿದೆ ಶಾಲೆ. ಆದ್ರೆ ಕಾಂಪೌಂಡ್ ಗೋಡೆ ಕುಸಿದ್ರಿಂದ ಆ ಕಡೆ ಗಿಡಗಳಿರೋದ್ರಿಂದ ಆ ಕಡೆ ಚೇಳು ಹಾವುಗಳೆಲ್ಲ ಶಾಲೆ ಒಳಗೆ ಬರ್ತದೆ. ಇತ್ತೀಚೆಗೆ ಶಾಲೆಗೆ ಹಾವು ಕೂಡ ಬಂದಿತ್ತಂತೆ. ಹಾವನ್ನ ಕೂಡ ಆವಾಡಿಗರನ್ನ ಕರೆದು ಹಾವು ಕೂಡ ಹಿಡ್ಕೊಳ್ತಾರೆ. ಅಕಸ್ಮಾತ್ ಏನಾದ್ರು ಮಕ್ಕಳಿಗೆ ಏನಾದ್ರು ಹಾವು ಚೇಳು ಕಚ್ಚಿದ್ರೆ ಯಾರು ಜವಾಬ್ದಾರಿ ಅಂತಕ್ಕಂಥ ಪ್ರಶ್ನೆಯನ್ನ ಅಲ್ಲಿನ SDMC ಅಧ್ಯಕ್ಷರು ಮತ್ತೆ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಅಖಿಲೇಶ್, ಮುಖ್ಯವಾಗಿ ಇಲ್ಲಿ ಕಂಡು ಬಂದಿರ್ತಕ್ಕಂಥದ್ರೆ ಸರ್ಕಾರಿ ಶಾಲೆ ಅಂದ್ರೆ ಈಗ ಇಲ್ಲಿ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದೇ ಇದು ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿ. ಇನ್ನು ಕಳಪೆ ಕಾಮಗಾರಿ ಯಾರು ಮಾಡಿದ್ದಾರೆ, ಕಳಪೆ ಕಾಮಗಾರಿಯಲ್ಲಿ ದುಡ್ಡು ಎಷ್ಟು ಹೊಡೆದಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತನಿಖೆ ಮಾಡಬೇಕು. ಕೂಡಲೇ ಆ ಒಂದು ಗೋಡೆನ ನಿರ್ಮಾಣ ಮಾಡ್ಕೊಡ್ಬೇಕು ಅಂತ ಹೇಳಿ ಆ ಗ್ರಾಮಸ್ಥರು ಮತ್ತೆ ಅಲ್ಲಿನ SDMC ಅಧ್ಯಕ್ಷರು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಅಖಿಲೇಶ್, ಧನ್ಯವಾದಗಳು ರಾಜಪ್ಪ ತಮ್ಮೆಲ್ಲ ಮಾಹಿತಿಗೆ.